ಐಸಿ ಎಂಜಿನ್ ವಿವಿಧ ಭಾಗಗಳನ್ನು ಗುರುತಿಸುವುದರ ಕುರಿತು ಕಲಿಯುತ್ತೇವೆ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಎಂಜಿನ್ ವರ್ಗೀಕರಣವನ್ನು ಹೇಳಲು ಮತ್ತು ಎಂಜಿನ್ನಲ್ಲಿನ ವಿವಿಧ ಘಟಕಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗುತ್ತದೆ. ಕೆಳಗಿನ ಅಂಶಗಳ ಪ್ರಕಾರ ಎಂಜಿನ್ಗಳನ್ನು ವರ್ಗೀಕರಿಸಲಾಗಿದೆ. ಸಿಲಿಂಡರ್ಗಳ ಸಂಖ್ಯೆ, ಸಿಲಿಂಡರ್ಗಳ ವ್ಯವಸ್ಥೆಗಳು, ಬಳಸಿದ ಇಂಧನ, ಕವಾಟದ ವ್ಯವಸ್ಥೆಗಳು, ಎಂಜಿನ್ನ ಅಪ್ಲಿಕೇಶನ್, ಕೂಲಿಂಗ್ ಸಿಸ್ಟಮ್ ಮತ್ತು ಎಂಜಿನ್ನ ಸ್ಟ್ರೋಕ್ಗಳು. ಇದನ್ನ ಬಹು ಸಿಲಿಂಡರ್ ಎಂಜಿನ್ ಎಂದು ವರ್ಗೀಕರಿಸಬಹುದು. ಸಿಂಗಲ್ ಸಿಲಿಂಡರ್ ಎಂಜಿನ್ ಒಂದೇ ಸಿಲಿಂಡರ್ ಅನ್ನು ಹೊಂದಿದೆ, ಆದ್ದರಿಂದ ಹೆಚ್ಚಿನ ಶಕ್ತಿಯನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ. ಇದನ್ನ ಸಾಮಾನ್ಯವಾಗಿ ಸ್ಕೂಟರ್ ಮತ್ತು ಮೋಟಾರ್ ಸೈಕಲ್ಗಳಂತಹ ದ್ವಿಚಕ್ರ ವಾಹನಗಳಲ್ಲಿ ಮಾತ್ರ ಬಳಸಲಾಗುತ್ತದೆ. ಬಹು ಸಿಲಿಂಡರ್ ಎಂಜಿನ್ಗಳು ಒಂದಕ್ಕಿಂತ ಹೆಚ್ಚು ಸಿಲಿಂಡರ್ಗಳನ್ನು ಹೊಂದಿರುತ್ತವೆ. 2 ಸಿಲಿಂಡರ್ ಎಂಜಿನ್ಗಳನ್ನು ಸಾಮಾನ್ಯವಾಗಿ ಟ್ರ್ಯಾಕ್ಟರ್ಗಳಲ್ಲಿ ಬಳಸಲಾಗುತ್ತದೆ. 3 ಅಥವಾ 4 ಸಿಲಿಂಡರ್ ಎಂಜಿನ್ಗಳನ್ನು ಕಾರುಗಳು, ಜೀಪುಗಳು ಮತ್ತು ಇತರ ವಾಹನಗಳಲ್ಲಿ ಬಳಸಲಾಗುತ್ತದೆ. ಭಾರೀ ವಾಹನಗಳಲ್ಲಿ 6 ಸಿಲಿಂಡರ್ ಎಂಜಿನ್ಗಳನ್ನು ಬಳಸಲಾಗುತ್ತದೆ. ಹೆಚ್ಚಿನ ಸಂಖ್ಯೆಯ ಸಿಲಿಂಡರ್ಗಳು ಸುಗಮ ಎಂಜಿನ್ ಕಾರ್ಯಾಚರಣೆಯನ್ನು ನೀಡುತ್ತದೆ. ಸಿಲಿಂಡರ್ ಜೋಡಣೆಯ ಆಧಾರದ ಮೇಲೆ ಎಂಜಿನ್ಗಳನ್ನು ಇನ್ಲೈನ್ ಎಂಜಿನ್, ವಿ ಆಕಾರದ ಎಂಜಿನ್, ವಿರುದ್ಧ ಎಂಜಿನ್, ಅಡ್ಡ ಎಂಜಿನ್, ರೇಡಿಯಲ್ ಎಂಜಿನ್ ಮತ್ತು ವರ್ಟಿಕಲ್ ಎಂಜಿನ್ ಎಂದು ವರ್ಗೀಕರಿಸಲಾಗಿದೆ. ಇನ್ಲೈನ್ ಎಂಜಿನ್ ಪ್ರಕಾರದಲ್ಲಿ ಸಿಲಿಂಡರ್ಗಳನ್ನು ಒಂದೇ ಸಾಲಿನಲ್ಲಿ ಜೋಡಿಸಲಾಗುತ್ತದೆ. ಕ್ರ್ಯಾಂಕ್ ಶಾಫ್ಟ್ನ ಉದ್ದವು ಇತರ ರೀತಿಯ ಎಂಜಿನ್ಗಳಿಗಿಂತ ಉದ್ದವಾಗಿದೆ ಮತ್ತು ಆದ್ದರಿಂದ ಸೀಮಿತ ಸಂಖ್ಯೆಯ ಸಿಲಿಂಡರ್ಗಳನ್ನು ಬಳಸಲಾಗುತ್ತದೆ. ಈ ಪ್ರಕಾರದಲ್ಲಿ ಉತ್ತಮ ಸಮತೋಲನ ಮತ್ತು ಹೆಚ್ಚು ಏಕರೂಪದ ಟಾರ್ಕ್ ಅನ್ನು ಪಡೆಯಲಾಗುತ್ತದೆ. ವಿ ಆಕಾರದ ಎಂಜಿನ್ಗಳಲ್ಲಿ ಸಿಲಿಂಡರ್ಗಳನ್ನು ಸಾಮಾನ್ಯವಾಗಿ 60 ಡಿಗ್ರಿ ಕೋನದಲ್ಲಿ ವಿ ಆಕಾರದಲ್ಲಿ ಜೋಡಿಸಲಾಗುತ್ತದೆ. ಈ ಎಂಜಿನ್ ಹೆಚ್ಚು ಆರ್ಥಿಕ ಮತ್ತು ಸಾಂದ್ರವಾಗಿರುತ್ತದೆ. ಬಹು ಸಿಲಿಂಡರ್ ಎಂಜಿನ್ಗಳಿಗೆ ಕ್ರ್ಯಾಂಕ್ ಶಾಫ್ಟ್ನ ಉದ್ದವು ಇನ್ಲೈನ್ ಎಂಜಿನ್ಗಿಂತ ಕಡಿಮೆ ಇರುತ್ತದೆ. ಈ ಪ್ರಕಾರದಲ್ಲಿ ಇನ್ಲೈನ್ ಎಂಜಿನ್ನಲ್ಲಿ ಎಂಜಿನ್ ಎತ್ತರವು ಅದರಲ್ಲಿರುವುದಕ್ಕಿಂತ ಕಡಿಮೆಯಾಗಿದೆ. ಎಂಜಿನ್ ಪ್ರಕಾರದಲ್ಲಿ ಸಿಲಿಂಡರ್ಗಳನ್ನು ಅಡ್ಡಲಾಗಿ, ವಿರುದ್ಧವಾಗಿ, ಪರಸ್ಪರವಾಗಿ ಜೋಡಿಸಲಾಗುತ್ತದೆ. ಇದು ಉತ್ತಮ ಯಾಂತ್ರಿಕ ಸಮತೋಲನವನ್ನು ಒದಗಿಸುತ್ತದೆ. ಈ ರೀತಿಯ ಎಂಜಿನ್ ಹೆಚ್ಚು ವೇಗದಲ್ಲಿಯೂ ಸರಾಗವಾಗಿ ಚಲಿಸಬಲ್ಲದು. ಇದು ಹೆಚ್ಚಿನ ಉತ್ಪಾದನೆಯನ್ನು ಸಹ ನೀಡುತ್ತದೆ. ಎಂಜಿನ್ನ ಉದ್ದವು ತುಂಬಾ ಹೆಚ್ಚಾಗಿರುತ್ತದೆ, ಆದ್ದರಿಂದ ಎಂಜಿನ್ ಅನ್ನು ವಾಹನದಲ್ಲಿ ಅಡ್ಡ ದಿಕ್ಕಿನಲ್ಲಿ ಇರಿಸಬೇಕಾಗುತ್ತದೆ. ಸಮತಲ ಎಂಜಿನ್ಗಳಲ್ಲಿ ಪಿಸ್ಟನ್ ಯಾವಾಗಲೂ ಸಿಲಿಂಡರ್ನ ಒಂದು ಬದಿಯಲ್ಲಿ ನಿಂತಿರುತ್ತದೆ. ಎಂಜಿನ್ ಪಿಸ್ಟನ್ನ ಸ್ಟ್ರೋಕ್ ಸಮತಲವಾಗಿರುವುದರಿಂದ ಪರಸ್ಪರ ಭಾಗಗಳ ಆಂತರಿಕ ಶಕ್ತಿಗಳು ಅಂದರೆ ಪ್ರಾಥಮಿಕ ಮತ್ತು ದ್ವಿತೀಯಕ ಶಕ್ತಿಗಳು ಒಟ್ಟಿಗೆ ಸೇರಿಕೊಂಡು ವಾಹನದ ಚಾಸಿಸ್ ಫ್ರೇಮ್ಗೆ ಪ್ರಚೋದನೆಯನ್ನ ನೀಡುತ್ತವೆ. ಸಿಲಿಂಡರ್ ಹೆಡ್ ವಾಹನದ ಮುಂಭಾಗದಲ್ಲಿದ್ದರೆ ಎಂಜಿನ್ನಿಂದ ಡ್ರೈವಿಂಗ್ ಪಲ್ಸ್ ಅನ್ನು ಪಡೆಯಲಾಗುತ್ತದೆ. ರೇಡಿಯಲ್ ಎಂಜಿನ್ ಪ್ರಕಾರದಲ್ಲಿ ಸಿಲಿಂಡರ್ಗಳನ್ನು ರೇಡಿಯಲ್ ಆಗಿ ಜೋಡಿಸಲಾಗುತ್ತದೆ. ಈ ರೀತಿಯ ಎಂಜಿನ್ ಚಿಕ್ಕದಾಗಿ ಹಗುರವಾಗಿರುತ್ತದೆ ಮತ್ತು ಹೆಚ್ಚು ಕಠಿಣವಾಗಿರುತ್ತದೆ. ಇದು ಕಠಿಣವಾಗಿರುವುದರಿಂದ ಹೆಚ್ಚಿನ ಎಂಜಿನ್ ವೇಗವೂ ಸಾಧ್ಯ. ಇದರಿಂದ ಹೆಚ್ಚಿನ ದಹನ ಒತ್ತಡವನ್ನು ಪಡೆಯಬಹುದು. ಇದು ಹೆಚ್ಚಿನ ಇಂಧನ ದಕ್ಷತೆಗೆ ಕಾರಣವಾಗುತ್ತದೆ. ರೇಡಿಯಲ್ ಮಾದರಿಯ ಎಂಜಿನ್ಗಳನ್ನು ಹೆಚ್ಚಾಗಿ ಏರೋಪ್ಲೇನ್ಗಳಲ್ಲಿ ಬಳಸಲಾಗುತ್ತದೆ. ವರ್ಟಿಕಲ್ ಎಂಜಿನ್ಗಳು ನೇರವಾಗಿ ಉಳಿಯುತ್ತವೆ ಮತ್ತು ಪಿಸ್ಟನ್ನ ಲಂಬವಾದ ಹೊಡೆತವನ್ನು ಹೊಂದಿರುತ್ತವೆ. ಕ್ರ್ಯಾಂಕ್ ಕೇಸ್ ಕೆಳಭಾಗದಲ್ಲಿದೆ ಮತ್ತು ಸ್ಪ್ಲಾಶ್ ನಯಗೊಳಿಸುವಿಕೆಗಾಗಿ ನಯಗೊಳಿಸುವ ತೈಲವನ್ನು ಸಂಗ್ರಹಿಸುತ್ತದೆ. ಪಿಸ್ಟನ್ ತೂಕವನ್ನು ಕ್ರ್ಯಾಂಕ್ ಮೂಲಕ ಸಾಗಿಸಲಾಗುತ್ತದೆ. ಆದ್ದರಿಂದ ಪಿಸ್ಟನ್ ತೂಕವು ಚಲನೆಯ ಸಮಯದಲ್ಲಿ ಸಿಲಿಂಡರ್ ಲೈನರ್ ಅನ್ನು ಧರಿಸುವುದಿಲ್ಲ. ಇಂಧನ ಪ್ರಕಾರದ ಎಂಜಿನ್ಗಳನ್ನು ಪೆಟ್ರೋಲ್ ಎಂಜಿನ್ ಮತ್ತು ಡೀಸೆಲ್ ಎಂಜಿನ್ ಎಂದು ವರ್ಗೀಕರಿಸಲಾಗಿದೆ. ಕವಾಟದ ವ್ಯವಸ್ಥೆಗಳ ಪ್ರಕಾರವನ್ನು ಆಧರಿಸಿ ಎಂಜಿನ್ಗಳನ್ನು ಎಫ್ ಹೆಡ್, ಐ ಹೆಡ್, ಎಲ್ ಹೆಡ್ ಮತ್ತು ಟಿ ಹೆಡ್ ಎಂಜಿನ್ ಎಂದು ವರ್ಗೀಕರಿಸಲಾಗಿದೆ. ಎಂಜಿನ್ಗಳನ್ನು ಸ್ಥಿರ ಮತ್ತು ವೇರಿಯಬಲ್ ಸ್ಪೀಡ್ ಎಂಜಿನ್ ಎಂದು ಎಂಜಿನ್ನ ಅನ್ವಯದ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ. ತಂಪಾಗಿಸುವ ವ್ಯವಸ್ಥೆಯನ್ನು ಆಧರಿಸಿ ಗಾಳಿ ಮತ್ತು ನೀರು ತಂಪಾಗುವ ಎಂಜಿನ್ ಎಂದು ವರ್ಗೀಕರಿಸಲಾಗಿದೆ.
ಎಂಜಿನ್ನ ಸ್ಟ್ರೋಕ್ಗಳ ಆಧಾರದ ಮೇಲೆ 4 ಸ್ಟ್ರೋಕ್, 2 ಸ್ಟ್ರೋಕ್ ಮತ್ತು ರೋಟರಿ ಎಂಜಿನ್ ಎಂದು ವರ್ಗೀಕರಿಸಲಾಗಿದೆ. ಎಂಜಿನ್ನಲ್ಲಿ ವಿವಿಧ ಘಟಕಗಳನ್ನು ನೋಡುವುದಾದರೆ ಪಟ್ಟಿ ಮಾಡಲಾದ ಉಪಕರಣಗಳು, ಯಂತ್ರೋಪಕರಣಗಳು ಮತ್ತು ಸಾಮಗ್ರಿಗಳು ಸುಲಭವಾಗಿ ಲಭ್ಯವಿದೆ ಎಂದು ಖಚಿತಪಡಿಸಿಕೊಳ್ಳಿ. ವಿವಿಧ ಎಂಜಿನ್ ಘಟಕಗಳು ಇಲ್ಲಿವೆ: ರೇಡಿಯೇಟರ್, ಏರ್ ಕ್ಲೀನರ್, ಇಂಧನ ಪಂಪ್, ಕಾರ್ಬುರೇಟರ್, ಡಿಪ್ಸ್ಟಿಕ್, ಡೈನಮೋ, ಫ್ಯಾನ್ ಬೆಲ್ಟ್, ಕ್ರ್ಯಾಂಕ್ ಶಾಫ್ಟ್ ಪುಲಿ, ಸೆಲ್ಫ್ ಸ್ಟಾರ್ಟರ್, ಎಕ್ಸಾಸ್ಟ್ ಮ್ಯಾನಿಫೋಲ್ಡ್, ಎಂಜಿನ್ ಮುಂದೆ ಟೈಮಿಂಗ್ ಕವರ್, ಫ್ಲೈವೀಲ್ ಮತ್ತು ವಸತಿ ಕವಾಟದ ಕವರ್, ತೈಲ ಫಿಲ್ಟರ್, ವಿತರಕ ಮತ್ತು ಇಗ್ನಿಷನ್ ಕಾಯಿಲ್, ಇನ್ಲೆಟ್ ಮ್ಯಾನಿಫೋಲ್ಡ್, ಇಂಧನ ಕೊಳವೆಗಳು, ತೈಲ ಸಂಪ್, ಎಂಜಿನ್ ಬ್ಲಾಕ್ನಲ್ಲಿ ಟ್ಯಾಪೆಡ್ ಸೈಡ್ ಕವರ್ಗಳು, ಎಂಜಿನ್ ಹೆಡ್, ಸಿಲಿಂಡರ್ ಹೆಡ್, ಸ್ಪಾರ್ಕ್ ಪ್ಲಗ್ಗಳು, ಕ್ರ್ಯಾಂಕ್ ಶಾಫ್ಟ್, ಆಯಿಲ್ ಪಂಪ್, ವಾಟರ್ ಪಂಪ್ ಅಸೆಂಬ್ಲಿ, ಟೈಮಿಂಗ್ ಗೇರ್ ಮತ್ತು ಚೈನ್, ಕ್ಯಾಮ್ ಶಾಫ್ಟ್, ರಾಕರ್ ಅಸೆಂಬ್ಲಿ, ಟೆಪೆಟ್ಗಳು, ಪುಷ್ ರಾಡ್ಗಳು, ಪಿಸ್ಟನ್ ಮತ್ತು ಎಂಜಿನ್ನಲ್ಲಿ ಕನೆಕ್ಟಿಂಗ್ ರಾಡ್. ಐಸಿ ಎಂಜಿನ್ ವಿವಿಧ ಭಾಗಗಳನ್ನು ಗುರುತಿಸುವುದರ ಕುರಿತು ನಾವು ಈ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ. ಈಗ ನೀವು ಎಂಜಿನ್ ವರ್ಗೀಕರಣವನ್ನ ಹೇಳಲು ಮತ್ತು ಎಂಜಿನ್ನಲ್ಲಿನ ವಿವಿಧ ಘಟಕಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗುತ್ತದೆ.